ನನ್ನ ಚಿಂತನೆಗಳೇ ಬೇರೆ ಇದೆ, ಅವ್ರ ಚಿಂತನೆಗಳೇ ಬೇರೆ ಇದೆ, ಹಾಗಾಗಿ ಹೊಂದಾಣಿಕೆ ಆಗಿಲ್ಲ. ಅಷ್ಟು ಬಿಟ್ಟರೆ ನಾನು ಈಗಲೂ ನಾನು ನಮ್ಮ ಅಪ್ಪನ ಮಾತು ಕೇಳಿದಿದ್ರೆ ಓದಬೇಕಾಗಿತ್ತು. ನಮ್ಮ ಅಪ್ಪನ ಮಾತು ನಾನು ಕೇಳಲಿಲ್ಲ. ಸೊ ಈಗ ಅವನು ನನ್ನ ಮಾತು ಕೇಳ್ತಾನೆ ಇಲ್ವೋ ನನಗೆ ಗೊತ್ತಿಲ್ಲ. ನಮಸ್ಕಾರ ಸ್ನೇಹಿತರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರವರ ತಮ್ಮನಾದ ಡಿ.ಕೆ. ಸುರೇಶ್ ರವರ ಹೆಂಡತಿ ಮಕ್ಕಳು ಯಾರು ಅಂತ ಗೊತ್ತಾ? ಯಾಕೆ ಅವರು ಎಲ್ಲೂ ಕೂಡ ಕಾಣಿಸಿಕೊಳ್ಳೋದಿಲ್ಲ? ಡಿ.ಕೆ. ಶಿವಕುಮಾರ್ ಡಿ.ಕೆ. ಸುರೇಶ್ರನ್ನು ಬೆಳೆಸಿದ್ದಾದ್ರೂ ಹೇಗೆ ಅಂತ ಗೊತ್ತಾ? ಡಿ.ಕೆ.ಶಿಯ ಪ್ರತಿ ಕಷ್ಟದಲ್ಲೂ ಕೂಡ ಹೆಗಲು ಕೊಡುವ ಡಿ.ಕೆ. ಸುರೇಶ್ ರವರ ಒಟ್ಟು ಆಸ್ತಿ ಎಷ್ಟು ಕೋಟಿ ಅಂತ ಗೊತ್ತಾ? ಕೇಳಿದ್ರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ. ಡಿ.ಕೆ. ಸುರೇಶ್ ರೌಡಿಸಂ ಮಾಡ್ತಿದ್ರಾ? ಕನಕಪುರದಲ್ಲಿ ಇವರು 100 ಕೋಟಿ ಆಸ್ತಿ ಮಾಡಿದ್ದು ಹೇಗೆ? ಡಿ.ಕೆ. ಸುರೇಶ್ಗೂ ಮಾಜಿ IAS ಅಧಿಕಾರಿ ಡಿ.ಕೆ. ರವಿ ಅವರ ಪತ್ನಿ ಕುಸುಮಾರ್ ಅವರಿಗೂ ಏನ್ ಸಂಬಂಧ? ಇವರು ಡಿವೋರ್ಸ್ ಆಗೋದಕ್ಕೆ ಕುಸುಮಾರ್ ಅವರು ಕಾರಣನಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಡಿ.ಕೆ. ಸುರೇಶ್ಗೆ ಸಿಕ್ಕಾಪಟ್ಟೆ ದಿಮಾಕು ಜಾಸ್ತಿ. ಈಗಾಗಲೇ ಜನ ಲೋಕಸಭೆಯಲ್ಲಿ ಇವರನ್ನು ಸೋಲಿಸಿ ಮನೆಗೆ ಕಳಿಸಿದ್ದಾರೆ. ಆದರೂ ಕೂಡ ಇವರ ದರ್ಪ ಕಡಿಮೆನೇ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಜನರು ಇವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಇನ್ನು ನಿಮಗೆ ಡಿ.ಕೆ. ಶಿವಕುಮಾರ್ ಇಷ್ಟನಾ ಅಥವಾ ಡಿ.ಕೆ. ಸುರೇಶ? ಇಬ್ಬರಲ್ಲಿ ಯಾರು ತುಂಬಾನೇ ಅಚ್ಚುಮೆಚ್ಚು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಡಿ.ಕೆ. ಸುರೇಶ್ ಮಾಧ್ಯಮಗಳಲ್ಲಿ ಕಾಣಿಸಿದಾಗಲೆಲ್ಲ ತುಂಬಾ ಒರಟಾಗಿ ಮಾತನಾಡ್ತಾರೆ. ಯಾರಿಗೂ ಕೂಡ ಹೆದರದೆ ಅಧಿಕಾರಿಗಳಿಗೂ ಸಹ ಆವಾಜ್ ಆಗ್ತಾ ಇರ್ತಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗೋಕೆ ಇದೇ ಡಿ.ಕೆ. ಸುರೇಶ್ ರವರ ಬೆಂಬಲ ತುಂಬಾನೇ ಇದೆ. ಇನ್ನು ರಾಜಕೀಯಕ್ಕೆ ಬರೋಕೆ ಮುನ್ನ ಡಿ.ಕೆ. ಸುರೇಶ್ ಏನ್ ಕೆಲಸ ಮಾಡ್ತಿದ್ರು ಗೊತ್ತಾ? ಡಿ.ಕೆ. ಸುರೇಶ್ಗೂ ಡಿ.ಕೆ. ಶಿವಕುಮಾರ್ಗೂ ವಯಸ್ಸಿನ ಅಂತರ ಎಷ್ಟು ಅಂತ ಗೊತ್ತಾ? ಇನ್ನು 2013ರಲ್ಲಿ 85 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಘೋಷಣೆ ಮಾಡಿಕೊಂಡಿದ್ದ ಡಿ.ಕೆ. ಸುರೇಶ್ 2024ರಲ್ಲಿ ಇವರ ಆಸ್ತಿ 600 ಕೋಟಿ ದಾಟಿತ್ತು. ಇಷ್ಟೊಂದು ಹಣ ಡಿ.ಕೆ. ಕುಟುಂಬ ಹೇಗ್ ಮಾಡ್ತಿದ್ದಾರೆ ಅಂತ ನೋಡುವ ಮುನ್ನ ಮೊದಲು ಈ ಡಿ.ಕೆ. ಸುರೇಶ್ರ ಹಿನ್ನೆಲೆಯನ್ನ ಸ್ವಲ್ಪ ನೋಡೋಣ ಬನ್ನಿ. ಸ್ನೇಹಿತರೆ, ಡಿ.ಕೆ. ಸುರೇಶ್ ಅಂತಂದ್ರೆ ದೊಡ್ಡ ಹಾಲಹಳ್ಳಿ ಕೆಂಪೇಗೌಡ ಸುರೇಶ್ ಅಂತ. ಇವರು ಹುಟ್ಟಿದ್ದು 1966ರ ಡಿಸೆಂಬರ್ನ ಕನಕಪುರದಲ್ಲಿ. ಇವರಿಗೂ ಸಹ ಡಿ.ಕೆ. ಶಿವಕುಮಾರ್ಗೂ 4 ವರ್ಷಗಳ ವಯಸ್ಸಿನ ಅಂತರವಿದೆ. ಇನ್ನು ಅಣ್ಣ ಡಿ.ಕೆ. ಶಿವಕುಮಾರ್ ಡಬಲ್ ಡಿಗ್ರಿ ಮಾಡಿದ್ರೆ ಡಿ.ಕೆ. ಸುರೇಶ್ ಓದಿರೋದು ಕೇವಲ PUC ವರೆಗೆ ಮಾತ್ರ. ವಿಜಯ ಕಾಲೇಜ್ನಲ್ಲಿ BSc ಡಿಗ್ರಿ ಮಾಡ್ತಿದ್ರು. ಆದರೆ ಅಣ್ಣ ರಾಜಕೀಯದಲ್ಲಿ MLA ಆಗ್ತಿದ್ದಂಗೆ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ಬಿಟ್ಟು ಅಣ್ಣನ ಬೆಂಬಲಕ್ಕೆ ಅಂತ ನಿಂತರು. ಅಣ್ಣ ಡಿ.ಕೆ. ಶಿವಕುಮಾರ್ ರಾಜಕೀಯದಲ್ಲಿ ಸಕ್ಸಸ್ ಕಾಣ್ತಿದ್ದ ಹಾಗೆ ಡಿ.ಕೆ. ಸುರೇಶ್ ಅವರು ಕೃಷಿ ಹಾಗೂ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ರು. ಡಿ.ಕೆ. ಶಿವಕುಮಾರ್ರನ್ನು ಪ್ರತಿಯೊಬ್ಬರು ಬಂಡೆ ಎಂದು ಕರೆಯುತ್ತಾರೆ. ಆದರೆ ಬಂಡೆ ಹೊಡೆದು ಕ್ರಷರ್ ಬಿಸ್ನೆಸ್ ಮಾಡ್ತಿದ್ದು ಇದೇ ಡಿ.ಕೆ. ಸುರೇಶ್ ಅವರು. ಇದನ್ನ ಡಿ.ಕೆ. ಶಿವಕುಮಾರ್ ಅವರೇ ಇಂಟರ್ವ್ಯೂನಲ್ಲಿ ಹೇಳಿದ್ರು. ಇನ್ನು ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಭಾವಿ ನಾಯಕರಾಗಿ ಬೆಳೆದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಡಿ.ಕೆ. ಶಿವಕುಮಾರ್ ಅವರಿಗೆ ಮಿನಿಸ್ಟರ್ ಪಟ್ಟ ಸಿಗುತ್ತಿತ್ತು. ಆಗಲೇ ಡಿ.ಕೆ. ಸುರೇಶ್ರನ್ನು ಕೂಡ ಬೆಳೆಸಲು ಮುಂದಾದರು ಡಿ.ಕೆ. ಶಿವಕುಮಾರ್ ಅವರು. 2013ರಲ್ಲಿ ಬೆಂಗಳೂರು ಗ್ರಾಮಾಂತರ ಸಂಸದರಾಗಿದ್ದಂತಹ ಕುಮಾರಸ್ವಾಮಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಆಗ ಆ ಖಾಲಿಯಾಗಿದ್ದಂತಹ ಸ್ಥಾನಕ್ಕೆ ಡಿ.ಕೆ. ಸುರೇಶ್ ಅವರು ಸ್ಪರ್ಧಿಸಿ JDSನ ಅನಿತಾ ಕುಮಾರಸ್ವಾಮಿ ರವರ ವಿರುದ್ಧ ಮೊದಲ ಬಾರಿಗೆ ಗೆದ್ದರು. ಮತ್ತೆ 2014 ಹಾಗೂ 2019ರಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸಲೀಸಾಗಿ ಗೆದ್ದು ಬೀಗಿದ್ರು. ಆಗ ಡಿ.ಕೆ. ಶಿವಕುಮಾರ್ ರಂತೆ ಡಿ.ಕೆ. ಸುರೇಶ್ ಅವರು ಕೂಡ ಪ್ರಬಲ ನಾಯಕರಾಗಿ ಬೆಳೆದರು. ಅಣ್ಣ ತಮ್ಮಂದಿರು ಇಬ್ಬರು ಜೋಡೆತ್ತುಗಳಂತೆ ಕಾಂಗ್ರೆಸ್ಗಾಗಿ ದುಡಿದ್ರು. ಇನ್ನು ಇವರಿಬ್ಬರನ್ನು ಯಾರೂ ಕೂಡ ಟಚ್ ಮಾಡಲು ಸಾಧ್ಯವಿಲ್ಲ, ಸೋಲಿಸಲು ಆಗೋದಿಲ್ಲ ಅಂತ ಅಂದುಕೊಳ್ಳುವಷ್ಟರಲ್ಲೇ 2024ರಲ್ಲಿ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ರವರ ವಿರುದ್ಧ 2.5 ಲಕ್ಷ ವೋಟ್ಗಳಿಂದ ಹೀನಾಯವಾಗಿ ಸೋತರು. ಜನರು ಕೂಡ ಇವರ ದುರಹಂಕಾರಕ್ಕೆ ದರ್ಪಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಡಿಸೈಡ್ ಮಾಡಿ ಡಿ.ಕೆ. ಸುರೇಶ್ರನ್ನು ಹೀನಾಯವಾಗಿ ಸೋಲಿಸಿದ್ರು. ಇನ್ನು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೂ ಡಿ.ಕೆ. ಸುರೇಶ್ ರವರ ಪಾತ್ರ ತುಂಬಾ ದೊಡ್ಡದಿದೆ ಅಂದ್ರೆ ತಪ್ಪಾಗೋದಿಲ್ಲ.
ಇನ್ನು ಡಿಕೆ ಸುರೇಶ್ ಅವರು ಸದಾಕಾಲ ಡಿಕೆ ಶಿವಕುಮಾರ್ ಅವರ ಕುಟುಂಬದವರೊಂದಿಗೆ ಕಾಣಿಸಿಕೊಳ್ತಾರೆ. ಆದರೆ ಡಿಕೆ ಸುರೇಶ್ ಅವರಿಗೆ ಒಬ್ಬ ಹೆಂಡತಿ ಹಾಗೂ ಒಬ್ಬ ಮಗ ಕೂಡ ಇದ್ದಾನೆ. ಆದರೆ ಇವರಿಬ್ಬರು ಈಗ ಒಟ್ಟಿಗೆ ಸಂಸಾರ ಮಾಡ್ತಿಲ್ಲ. ಅದಕ್ಕೆ ಕಾರಣವೇನೆಂದ್ರೆ ಡಿಕೆ ಸುರೇಶ್ ಅವರ ಪತ್ನಿ ಒಂದು ಕಂಡೀಷನ್ ಹಾಕಿದ್ರು. ನಿನಗೆ 2 ಆಪ್ಷನ್, ಮೊದಲಿಗೆ ನೀನು ನಿಮ್ಮ ಅಣ್ಣನನ್ನ ಬಿಡಬೇಕು ಅಥವಾ ಎರಡನೇ ಆಪ್ಷನ್ ಹೆಂಡತಿ ಮಗನನ್ನ ಬಿಡಬೇಕು. ನೀನು ಈ ರಾಜಕೀಯ ಮತ್ತು ನಿಮ್ಮ ಅಣ್ಣ ಎಲ್ಲವನ್ನ ಬಿಟ್ಟು ಬಂದ್ರೆ ಮಾತ್ರ ನಮ್ಮ ಜೊತೆಗಿರಬಹುದು ಎಂದು ಹೇಳಿದ್ರು. ಆದರೆ ಡಿಕೆ ಸುರೇಶ್ ರವರು ಹೆಂಡತಿ ಮಗನನ್ನ ಬಿಟ್ಟು ಅಣ್ಣನನ್ನ ಆಯ್ಕೆ ಮಾಡಿಕೊಂಡ್ರು. ಇನ್ನು ಈಗಲೂ ಡಿಕೆ ಸುರೇಶ್ ರವರು ತಮ್ಮ ಮಗನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಆದರೆ ಅವರ ಹೆಂಡತಿ ಜೊತೆಗೆ ಮಾತನಾಡುವುದಿಲ್ಲ. ಇನ್ನು ಮಗನನ್ನು ರಾಜಕೀಯಕ್ಕೆ ತರ್ತೀರಾ ಎಂದು ಇಂಟರ್ವ್ಯೂ ಒಂದರಲ್ಲಿ ಕೇಳಿದಾಗ, ನಾನು ನಮ್ಮ ತಂದೆಯ ಮಾತನ್ನೇ ಕೇಳಲಿಲ್ಲ, ಇನ್ನು ನನ್ನ ಮಗ ನನ್ನ ಮಾತನ್ನ ಕೇಳ್ತಾನಾ ಎಂದು ಡಿಕೆ ಸುರೇಶ್ ಅವರು ಹೇಳಿದ್ರು. ಆದರೆ ಇನ್ನು ಕೆಲವರು ಹೇಳುವಂತಹ ಕಥೆನೇ ಬೇರೆ. ಮಾಜಿ IAS ಅಧಿಕಾರಿ ಡಿಕೆ ರವಿ ಪತ್ನಿಯಾದ ಕುಸುಮಾರವರಿಗೂ ಡಿಕೆ ಸುರೇಶ್ ಅವರಿಗೂ ಸಂಬಂಧವಿದೆ ಅಂತ. ಅದಕ್ಕಾಗಿ ರಾಜರಾಜೇಶ್ವರಿ ನಗರದ MLA ಟಿಕೆಟ್ ಅನ್ನು ಕೂಡ ಕುಸುಮಾ ಅವರಿಗೆ ಡಿಕೆ ಸುರೇಶ್ ಅವರು ಕೊಡಿಸಿದ್ರು. ಹಾಗೂ ಕುಸುಮಾರನ್ನ ಗೆಲ್ಲಿಸಲೇಬೇಕು ಎಂದು ಡಿಕೆ ಸುರೇಶ್ ಅವರು ಹರಸಾಹಸವನ್ನ ಪಟ್ಟಿದ್ರು ಎಂದು ರಾಜರಾಜೇಶ್ವರಿ ನಗರದ MLA ಆದ ಮುನಿರತ್ನರವರು ಆರೋಪಿಸಿದ್ರು. ಇನ್ನು ಡಿಕೆ ಸುರೇಶ್ ಹಾಗೂ ಕುಸುಮಾ ಅವರು ಒಟ್ಟಿಗೆ ಇರುವಂತಹ ಫೋಟೋಗಳನ್ನ ಕೂಡ ಮುನಿರತ್ನರವರು ಬಿಡುಗಡೆ ಮಾಡಿದ್ರು. ಇದೇ ಕಾರಣದಿಂದ ಅವರ ಹೆಂಡತಿ ಮಗ ಡಿಕೆ ಸುರೇಶ್ ರವರ ಜೊತೆಗಿಲ್ಲ ಎಂದು ಮುನಿರತ್ನರವರು ಹೇಳಿದ್ರು. ಆದರೆ ಇದ್ಯಾವುದಕ್ಕೂ ಡಿಕೆ ಸುರೇಶ್ ರವರು ತಲೆ ಕೆಡಿಸಿಕೊಂಡಿಲ್ಲ. ತಾವು ಬೆಳೀತಿರೋದನ್ನ ಕಂಡು ಕೆಲವರು ಹೊಟ್ಟೆ ಕಿಚ್ಚಿನಿಂದ ಈ ತರದ ಸುದ್ದಿಗಳನ್ನ ಹಬ್ಬಿಸುತ್ತಿದ್ದಾರೆ ಎಂಬುದು ಡಿಕೆ ಸುರೇಶ್ ರವರ ವಾದವಾಗಿದೆ. ಇತ್ತೀಚೆಗಷ್ಟೇ ಬಮೂಲ್ ಅಂದರೆ ಬೆಂಗಳೂರು ಹಾಲು ಒಕ್ಕೂಟದ ಪ್ರೆಸಿಡೆಂಟ್ ಆಗಿ ಅವಿರೋಧವಾಗಿ ಆಯ್ಕೆಯಾದರು. ಇನ್ನು ಡಿಕೆ ಸುರೇಶ್ ರಾಜಕೀಯಕ್ಕೆ ಬಂದಿದ್ದು 2013ರಲ್ಲಿ. ಆಗ ಅವರೇ ಘೋಷಣೆ ಮಾಡಿಕೊಂಡಿದ್ದು ಅವರ ಆಸ್ತಿ ಬರೋಬ್ಬರಿ 85 ಕೋಟಿ ರೂಪಾಯಿ ಅಂತ. ಆದರೆ 2024ರಲ್ಲಿ ಇವರು ಘೋಷಣೆ ಮಾಡಿಕೊಂಡಿರುವಂತಹ ಆಸ್ತಿ ಬರೋಬ್ಬರಿ 594 ಕೋಟಿ ರೂಪಾಯಿ. ಅದರಲ್ಲಿ 100 ಕೋಟಿ ರೂಪಾಯಿಯಷ್ಟು ಸಾಲವಿದೆ ಅಂತ ಡಿಕೆ ಸುರೇಶ್ ಅವರೇ ಘೋಷಣೆ ಮಾಡಿಕೊಂಡಿದ್ದಾರೆ. ಇನ್ನು ಇವರೇ ಹೇಳ್ಕೊಳ್ಳುವಂತ ಹಾಗೆ ಇವರು ವ್ಯವಸಾಯ ಮಾಡಿ ಬಿಸ್ನೆಸ್ ಮಾಡಿ ಇಷ್ಟೊಂದು ಹಣ ಗಳಿಸಿದ್ದಾರೆ ಅಂತ ಹೇಳ್ತಾರೆ. ಆದರೆ ಹಲವರು ಹೇಳೋದು ಕೃಷಿ ಮಾಡಿ ಕೋಟಿ ಕೋಟಿ ಹಣ ಸಂಪಾದನೆ ಮಾಡಲು ಸಾಧ್ಯನಾ? ಅದು ಹೇಗೆ? ಕೇವಲ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರು ಕೃಷಿಯಲ್ಲಿ 100 ಕೋಟಿ ಮಾಡಿದ್ದಾರೆ. ಆ ಟೆಕ್ನಿಕ್ ಅನ್ನ ರೈತರಿಗೂ ಹೇಳ್ಕೊಟ್ಬಿಟ್ರೆ ಎಲ್ರಿಗೂ ಅನುಕೂಲವಾಗುತ್ತೆ ಎಂದು ಕುಮಾರಸ್ವಾಮಿ ಅವರು ವ್ಯಂಗ್ಯವನ್ನ ಮಾಡಿದ್ದಾರೆ. ಸ್ನೇಹಿತರೆ, ಇದು ಕೇವಲ ಘೋಷಣೆ ಮಾಡಿಕೊಂಡಿರುವಂತಹ ಆಸ್ತಿ. ಆದರೆ ಅಘೋಷಿತ ಆಸ್ತಿ ಇನ್ನೂ ಬೇಕಾದಷ್ಟು ಇರಬಹುದು. ಅಚ್ಚರಿಯ ಸಂಗತಿ ಏನಪ್ಪಾ ಅಂತಂದ್ರೆ ಹೆಂಡತಿ ಮತ್ತು ಮಗನ ಹೆಸರಿನಲ್ಲಿ 1 ರೂಪಾಯಿ ಕೂಡ ಆಸ್ತಿ ಮಾಡಿಲ್ಲ ಈ ಡಿಕೆ ಸುರೇಶ್ ರವರು. ಇನ್ನು ಡಿಕೆ ಸುರೇಶ್ ಅವರ ಮೇಲೆ ಒಂದಲ್ಲ ಎರಡಲ್ಲ 12 ಕ್ರಿಮಿನಲ್ ಕೇಸ್ಗಳಿವೆ. ಅದರಲ್ಲಿ ಲಂಚದ ಆರೋಪಗಳು ಕೂಡ ಕೇಳಿ ಬಂದಿವೆ. ಒಟ್ನಲ್ಲಿ ಡಿಕೆ ಸುರೇಶ್ ಅವರು ಕೂಡ ಡಿಕೆ ಶಿವಕುಮಾರ್ ರಂತೆ 100 ಕೋಟಿ ಆಸ್ತಿಗಳನ್ನ ಮಾಡಿದ್ದಾರೆ. ಕ್ರಿಮಿನಲ್ ಕೇಸ್ಗಳನ್ನು ಕೂಡ ಹೊಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಆದರೆ ಆಶ್ಚರ್ಯ ಪಡುವಂತಿಲ್ಲ. ಯಾಕಪ್ಪ ಅಂತಂದ್ರೆ ಈಗ ರಾಜಕಾರಣದಲ್ಲಿ ಹೇಗಿದೆ ಅಂತಂದ್ರೆ ಯಾರ ಬಳಿ ಅತಿ ಹೆಚ್ಚು ಹಣವಿದೆಯೋ ಅಥವಾ ಯಾರ ಮೇಲೆ ಅತಿ ಹೆಚ್ಚು ಕ್ರಿಮಿನಲ್ ಕೇಸ್ಗಳು ಇದೆಯೋ ಅವರೇ ರಾಜಕೀಯದಲ್ಲಿ ಬೆಳೀತಾರೆ. ಅದಕ್ಕೆ ಉದಾಹರಣೆನೇ ಅಂತ ಅಂದ್ರೇನೆ ಈ ಡಿಕೆ ಬ್ರದರ್ಸ್ ಅಂತ ಹೇಳಬಹುದು. ಇನ್ನು ಡಿಕೆ ಬ್ರದರ್ಸ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.